ಸೊ ಇವತ್ತು ಸಮಾಚಾರ ಏನಂದ್ರೆ ಸರ್, ನಮ್ದು ಕಾಂಪೋಸಿಟ್ ರೀಜನಲ್ ಸೆಂಟರ್ ಅಂದ್ರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಆರ್ಗನೈಸೇಷನ್ ಸರ್. ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇಂದ ಇಲ್ಲಿ DPWD ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ನಲ್ಲಿ 2017 ಇಂದ ಎಸ್ಟಾಬ್ಲಿಷ್ ಆಗಿದೆ. ಸೊ ಫಸ್ಟ್ ನಾವು ದೇವರಾಜ್ ಲೇಔಟ್ನಲ್ಲಿ ಇದು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ. ಆಮೇಲೆ ಈಗ 2024 ನಲ್ಲಿ ಬಡ್ಡನಹಳ್ಳಿ ಹತ್ರ ನಾವು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಶಿಫ್ಟ್ ಆಗಿದ್ದೀನಿ. ನಮ್ಮ ಮೇನ್ ಆಬ್ಜೆಕ್ಟಿವ್ಸ್ ಏನಂದ್ರೆ ಸರ್, ರಿಹಾಬಿಲಿಟೇಷನ್ ಸರ್ವಿಸಸ್. ಅಂದ್ರೆ ಕೈ ಕಾಲು ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸೋದು, ಕಿವಿ ಕೇಳಿಸಿಲ್ಲ ಅಂದ್ರೆ ಅವ್ರಿಗೆ ಮಿಷನ್ ಕೊಟ್ಟು ಥೆರಪಿ ಮಾಡಿಸೋದು, ಆಮೇಲೆ ಮಾಟ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಥೆರಪಿ ಮಾಡಿಸೋದು, ಆ ತರ ರಿಹಾಬಿಲಿಟೇಷನ್ ಸರ್ವಿಸಸ್ ಫಸ್ಟ್ ಆಬ್ಜೆಕ್ಟಿವ್. ಸೆಕೆಂಡ್ ಆಬ್ಜೆಕ್ಟಿವ್ ಏನಂದ್ರೆ ಸರ್, ಇದು ಅಕಾಡೆಮಿಕ್ ಕೋರ್ಸಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಏನ್ ಅಕಾಡೆಮಿಕ್ ಕೋರ್ಸಸ್ ಅಂದ್ರೆ, ನಾರ್ಮಲ್ ಸ್ಕೂಲ್ ನಲ್ಲಿ ನಾರ್ಮಲ್ ಟೀಚರ್ಸ್ ಯಾವ ತರ ಕೆಲಸ ಮಾಡ್ತಾರೋ, ಸ್ಪೆಷಲ್ ಸ್ಕೂಲ್ ನಲ್ಲಿ ಒಂದು ಸ್ಪೆಷಲ್ ಟೀಚರ್ ತರ ಕೆಲಸ ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಕೋರ್ಸ್ ಅವರು ಓದಿ ಪಾಸ್ ಆಗಿ ಅವ್ರ ಹತ್ರ ಕಂಪಲ್ಸರಿ ಸರ್ಟಿಫಿಕೇಟ್ ಇರ್ಬೇಕು ಸರ್. ಈ ಕೋರ್ಸಸ್ ಏನಂದ್ರೆ ಇದು ಸ್ಪೆಷಲ್ ಎಜುಕೇಶನ್ ಕೋರ್ಸಸ್. ನಾರ್ಮಲ್ BEd ಯಾವ ತರ ಇರುತ್ತೆ, ಸೇಮ್ ಸಿಮಿಲರ್ ಲೈಕ್ ಸ್ಪೆಷಲ್ BEd ಕೋರ್ಸಸ್. ಕರಿಕ್ಯುಲಮ್ ಅದೆಲ್ಲ ಡಿಫ್ರೆಂಟ್ ಕರಿಕ್ಯುಲಮ್ ಇರುತ್ತೆ. ನಮ್ಮ ಹತ್ರ 3 ಡಿಫ್ರೆಂಟ್ ಕೋರ್ಸಸ್ ಇದೆ ಸರ್. ಫಸ್ಟ್ ಕೋರ್ಸ್ ಏನಂದ್ರೆ ಡಿಪ್ಲೊಮಾ ಇನ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ. ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ ಅಂದ್ರೆ ಯಾರಿಗೆ ಬುದ್ಧಿಮಾಂದ್ಯತೆ ಇರುತ್ತೆ, ಅವ್ರಿಗೆ ಡೆವಲಪ್ಮೆಂಟ್ ಚೆನ್ನಾಗಿಲ್ಲವೋ ಆ ಮಕ್ಕಳಿಗೂ ಯಾವ ತರ ನಾವು ಎಜುಕೇಶನ್ ಮಾಡಬೇಕು ಅಂತ ಇದು ಕೋರ್ಸ್. ಇನ್ನೊಂದು ಕೋರ್ಸ್ ಏನಂದ್ರೆ ಡಿಪ್ಲೊಮಾ ಇನ್ ಹಿಯರಿಂಗ್ ಇಂಪೇರ್ಮೆಂಟ್. ಯಾರಿಗೆ ಕಿವಿ ಚೆನ್ನಾಗಿ ಕೇಳಿಸಿಲ್ಲನೋ ಅವ್ರಿಗೆ ಯಾವ ತರ ಟೀಚ್ ಮಾಡಬೇಕು. ಯಾಕಂದ್ರೆ ಸ್ಪೆಷಲ್ ಟೆಕ್ನಿಕ್ಸ್ ಇರುತ್ತೆ ಸರ್, ಸ್ಪೆಷಲ್ ಟೆಕ್ನಿಕ್ಸ್ ಇರುತ್ತೆ, ಟೀಚಿಂಗ್ ಕರಿಕ್ಯುಲಮ್ ಸ್ಪೆಷಲ್ ಇರುತ್ತೆ, IEPs ಎಲ್ಲ ಸ್ಪೆಷಲ್ ಇರುತ್ತೆ. ಅವ್ರಿಗೆ ಯಾವ ತರ ಟೀಚ್ ಮಾಡಬೇಕು ಅಂತ ಇದು 2 ವರ್ಷ ಕೋರ್ಸ್. ಇನ್ನೊಂದು ಲಾಸ್ಟ್ ಕೋರ್ಸ್ ಏನಿದೆ ಅಂದ್ರೆ ಸರ್, ಡಿಪ್ಲೊಮಾ ಇನ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್. ಸೈನ್ ಲ್ಯಾಂಗ್ವೇಜ್ ಯಾವ ತರ ಮಾಡಿ ಹಿಯರಿಂಗ್ ಇಂಪೇರ್ಮೆಂಟ್ ಮಕ್ಕಳು ಯಾರು ಇರ್ತಾರೋ, ಪ್ರೊಫೌಂಡ್ ಹಿಯರಿಂಗ್ ಇಂಪೇರ್ ಮಕ್ಕಳು ಕಿವಿ ಯಾರು ಕೇಳಿಸಿಲ್ಲನೋ ಅವ್ರ ಹತ್ರ ಯಾವ ತರ ಕಮ್ಯುನಿಕೇಟ್ ಮಾಡಬೇಕು, ಅವ್ರ ಹತ್ರ ಎಜುಕೇಶನ್ ಯಾವ ತರ ಡೆವಲಪ್ ಮಾಡಬೇಕು ಅಂತ ಇದು ಒಂದು ಡಿಪ್ಲೊಮಾ ಇನ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ ಸರ್. ಈ 3 ಡಿಪ್ಲೊಮಾ ಕೋರ್ಸಸ್ ಏನಂದ್ರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ನಮೆಂಟ್ ಇಂದ ನೋಟಿಫಿಕೇಶನ್ ಆಗಿದೆ ಸರ್. ಆಕ್ಚುಲಿ ಇದು ಕೋರ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಇದು ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಡಬೇಕಂತ ನಾವು ಬಂದಿದ್ವಿ. ಈ 2 ವರ್ಷ ಕೋರ್ಸ್ ಏನಂದ್ರೆ ಸರ್, ಮೇನ್ ಕ್ವಾಲಿಫಿಕೇಶನ್ PUC ಮುಗಿಸ್ಬೇಕು. ಇವರು ಡಿಸೇಬಲ್ಡ್ಗೋಸ್ಕರ ಕೋರ್ಸ್ ಇಲ್ಲ ಸರ್, ಇದು ನಾರ್ಮಲ್ ಸ್ಟೂಡೆಂಟ್ಸ್ಗೋಸ್ಕರನೇ. ಯಾರು ನಾರ್ಮಲ್ PUC ಮುಗಿಸ್ಕೊಂಡು ಅವ್ರಿಗೆ 50% ಮಾರ್ಕ್ಸ್ ಇರುತ್ತೋ, ಇಲ್ಲಾಂದ್ರೆ ITI ಈಕ್ವಲೆನ್ಸಿ PUC ಯಾವ ಕೋರ್ಸ್ ಇರುತ್ತೋ ಅವ್ರಿಗೆ ಇದು ಎಲಿಜಿಬಿಲಿಟಿ ಬರುತ್ತೆ ಸರ್. ಓಕೆ, ಇದು ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಇರಬೇಕಂದ್ರೆ PUC ನಲ್ಲಿ 50% ಮಾರ್ಕ್ಸ್ ಇರಬೇಕು. ನಾರ್ಮಲ್ ಜನರಲ್ ಅಂಡ್ ಅನ್ರಿಸರ್ವ್ಡ್ಗೆ. SC ST ಅಂಡ್ ಅದರ್ ಕ್ಯಾಸ್ಟ್ ಅಂದ್ರೆ 45% ಕಂಪಲ್ಸರಿ ಮಾರ್ಕ್ಸ್ PUC ನಲ್ಲಿ ಇರ್ಬೇಕು ಸರ್. ಅವರು ಈ ಕೋರ್ಸ್ ಎಲಿಜಿಬಿಲಿಟಿ ಬರುತ್ತೆ. ಈ ಕೋರ್ಸ್ ಮಾಡಿದ ಮೇಲೆ ಅವ್ರಿಗೆ ಏನು ನೆಕ್ಸ್ಟ್ ಜಾಬ್ ಅಪಾರ್ಚುನಿಟೀಸ್ ಇದೆ ಅಂದ್ರೆ ಸರ್, ನಾರ್ಮಲ್ ಸ್ಕೂಲ್ ನಲ್ಲಿ ಟೀಚರ್ಸ್ ಯಾವ ತರ ಕೆಲಸ ಮಾಡ್ತಾರೆ ಈಗ ಹೇಳಿದೀನಿ. ಸ್ಪೆಷಲ್ ಸ್ಕೂಲ್ಸ್ ಇದೆ ನಮ್ಮ ಹತ್ರ, ದಾವಣಗೆರೆನಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದೆ. ಕರ್ನಾಟಕನಲ್ಲಿ ಥ್ರೂಔಟ್ ಕರ್ನಾಟಕನಲ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ, ಹಿಯರಿಂಗ್ ಇಂಪೇರ್ಮೆಂಟ್, ವಿಜುವಲ್ ಇಂಪೇರ್ಮೆಂಟ್ ಇದೆಲ್ಲ ಸ್ಪೆಷಲ್ ಸ್ಕೂಲ್ಸ್ ಇದೆ. ಆ ಸ್ಕೂಲ್ಸ್ ನಲ್ಲಿ ಸ್ಪೆಷಲ್ ಟೀಚರ್ ತರ ಒಂದು ಕೆಲಸ ಮಾಡಬಹುದು. ಇಲ್ಲಾಂದ್ರೆ ಸರ್ವಶಿಕ್ಷಾ ಅಭಿಯಾನಲ್ಲಿ ಸ್ಪೆಷಲ್ ಟೀಚರ್ ತರ ಕೆಲಸ ಮಾಡಬಹುದು. ಇಲ್ಲಾಂದ್ರೆ ಬ್ಲಾಕ್ ಇನ್ಕ್ಲೂಸಿವ್ ಎಜುಕೇಶನ್ ರಿಸರ್ಚ್ ಟೀಚರ್ ಅಂತ ಇದ್ದಾರೆ, BERTs ಅಂತ ಇದ್ದಾರೆ ಸರ್, ಅವ್ರ ತರ ಕೆಲಸ ಮಾಡಬಹುದು. ಇಲ್ಲಾಂದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಪೆಷಲ್ ಟೀಚರ್ ತರ ಕೆಲಸ ಮಾಡಬಹುದು. ಇಲ್ಲಾಂದ್ರೆ ನಾವು CRC ನಲ್ಲಿನೂ ಸ್ಪೆಷಲ್ ಎಜುಕೇಟರ್, ಡೆಮಾನ್ಸ್ಟ್ರೇಟರ್ ಈ ತರ ವೇಕೆನ್ಸೀಸ್ ಇದೆ ಸರ್. ಅಂಡ್ ಸ್ಟೇಟ್ ಗವರ್ನಮೆಂಟ್, ಈವನ್ ಸೆಂಟ್ರಲ್ ಗವರ್ನಮೆಂಟ್ ಏನೋ ಜಾಬ್ಸ್ ನಲ್ಲಿ ಉದ್ಯೋಗ ಅವಕಾಶ ಸಿಗ್ತದೆ. ಅಂದ್ರೆ ಮೇನ್ ಇವ್ರ ರೋಲ್ ಏನಂದ್ರೆ ಸ್ಪೆಷಲ್ ಟೀಚರ್ ತರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅದು ಒಂದು. ನೆಕ್ಸ್ಟ್ ಏನಂದ್ರೆ ಇವ್ರಿಗೆ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ಸ್ ಇನ್ವಿಟೇಷನ್ ಮಾಡ್ತಾ ಇದ್ವಿ ಸರ್, ಡೈರೆಕ್ಟ್ ಅಪ್ಲಿಕೇಶನ್ ಇಲ್ಲ. ಇವ್ರು ಏನ್ ಮಾಡಬೇಕು, PUC ಮುಗಿಸಿನವ್ರು ಅಂದ್ರೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು. ಆನ್ಲೈನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ದಟ್ ಈಸ್ NBER ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ .gov.in. ಲಾಸ್ಟ್ ಅಪ್ಲೈ ಆನ್ಲೈನ್ ಓನ್ಲಿ ಅಂತ ಇದೆ ಸರ್. ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, NBER/ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ .gov.in ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕಲಿ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಇನ್ಸ್ಟಿಟ್ಯೂಷನ್ ನಲ್ಲಿ ದಾವಣಗೆರೆ CRC ಅಂತ ಬರುತ್ತೆ, KK044 ಸರ್. ನಮ್ಮ ಇನ್ಸ್ಟಿಟ್ಯೂಟ್ ಕೋಡ್ KK044. ಆ ಇನ್ಸ್ಟಿಟ್ಯೂಟ್ ಕೋಡ್ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಯಾವ ಕೋರ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆ, IDD ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ ಮಾಡ್ಬೋದಾ, ಹಿಯರಿಂಗ್ ಇಂಪೇರ್ಮೆಂಟ್ ಮಾಡ್ಬೋದಾ, ಡಿಪ್ಲೊಮಾ ಇನ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್ ಕೋರ್ಸ್ ಮಾಡ್ಬೋದಾ ಅಂತ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕ್ಬೇಕು ಸರ್. ಇದು ಹಾಕಿದ ಮೇಲೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 24th ಆಗಸ್ಟ್ ಲಾಸ್ಟ್ ಡೇಟ್ ಇದೆ ಸರ್. ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 5th ಆಗಸ್ಟ್ ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್ 24th ಆಗಸ್ಟ್ ಸರ್. ಈ ಆಲ್ಮೋಸ್ಟ್ 20-25 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಆ 25 ಡೇಸ್ ನಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಅರ್ಜಿ ಮಾಡ್ತಾರೋ ಅವರೆಲ್ಲರಿಗೂ ಎಲಿಜಿಬಿಲಿಟಿ ಬರುತ್ತೆ. ಆಮೇಲೆ 29th ಆಗಸ್ಟ್ ಇನ್ಸ್ಟಿಟ್ಯೂಟ್ ಇಂದ ನಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ 29th ಆಗಸ್ಟ್, 29th ಆಗಸ್ಟ್ ಟು 3rd ಸೆಪ್ಟೆಂಬರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇರುತ್ತೆ ಸರ್. ಆಮೇಲೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ 8th ಸೆಪ್ಟೆಂಬರ್ ಟು 11th ಸೆಪ್ಟೆಂಬರ್ ಸರ್.
ಆನ್ಲೈನ್ ಅಪ್ಲಿಕೇಶನ್ 5th August to 24th August. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ 29th August to 3rd September. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ 8th September to 11th September ಸರ್. ಒಂದು ಫ್ಲೈಯರ್ ಕೊಟ್ಟಿದ್ದೀನಿ ಸರ್. ಈ ಫ್ಲೈಯರ್ ನಲ್ಲಿ ಬ್ಯಾಕ್ ಸೈಡ್ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅದು ಫಸ್ಟ್ ರೌಂಡ್ ಎಲಿಜಿಬಿಲಿಟಿ ಇದೆ, ಸೆಕೆಂಡ್ ರೌಂಡ್ ಅಡ್ಮಿಷನ್ ಯಾವಾಗ ಆಗುತ್ತೆ ಅಂತ ಎಲ್ಲ ಇದೆ ಇದು ಸರ್. ಅಂಡ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇದು ನಾರ್ಮಲ್ ಸ್ಟೂಡೆಂಟ್ಸ್ಗೋಸ್ಕರನೇ ಇಲ್ಲ ಸರ್, ಡಿಸೇಬಲ್ಡ್ ಸ್ಟೂಡೆಂಟ್ಸು ಇರ್ತಾರೆ. ಆಕ್ಚುಲಿ PUC ಮುಗಿಸಿನವರು, ಲೋಕೋಮೋಟರ್ ಡಿಸಬಿಲಿಟಿ, ಕೈ ಕಾಲು ಚೆನ್ನಾಗಿಲ್ಲ ಅಂದ್ರೆ ವೀಲ್ ಚೇರ್ ನಲ್ಲಿ ಹೋಗಿ ಅವರು PUC ಮುಗಿಸ್ಕೊಂಡು ಇರ್ತಾರೆ. ಇವರು ಸ್ಪೆಷಾಲಿಟಿ ಏನಂದ್ರೆ ಆ PWD ಮಕ್ಕಳಿಗೂ ಎಲ್ಲರಿಗೂ ಕಂಪ್ಲೀಟ್ಲಿ ಫೀಸ್ ವೇವ್ ಆಫ್ ಆಗಿದೆ ಸರ್. 0 ಫೀಸ್, ಕಾಲೇಜ್ ಫೀಸ್ ಏನಿಲ್ಲ, ಫ್ರೀ ಎಜುಕೇಶನ್ ಇರುತ್ತೆ. ಅಂಡ್ ಅವ್ರ ಪೇರೆಂಟ್ಸ್ಗೂ ಫ್ರೀ ಎಜುಕೇಶನ್ ಇರುತ್ತೆ. ಅವ್ರ ಇಮಿಡಿಯೇಟ್ ಸಿಬ್ಲಿಂಗ್ಸ್, ಬ್ರದರ್ ಆರ್ ಸಿಸ್ಟರ್ ಇದೆ ಅಂದ್ರೆ ಅವ್ರಿಗೂ ಎಜುಕೇಶನ್ ಫ್ರೀ ಇರುತ್ತೆ ಸರ್. ಇದೇ ಕೋರ್ಸ್ ಹೊರಗಡೆ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 2-3 lakhs ಆಗುತ್ತೆ ಸರ್. ನಮ್ಮ CRC ನಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಆಗೋದ್ರಿಂದ ಓನ್ಲಿ 20,000 ನಾರ್ಮಲ್ ಸ್ಟೂಡೆಂಟ್ಸ್ಗೂ ಫೀಸ್ ಇದೆ. 20,000 ಫಾರ್ ಫಸ್ಟ್ ಇಯರ್, 19,000 ಫಾರ್ ಸೆಕೆಂಡ್ ಇಯರ್. ಅದೇ ಡಿಸೇಬಲ್ಡ್ PWD ಮಕ್ಕಳಿದ್ದಾರೆ ಅಂದ್ರೆ ಅವ್ರಿಗೆ ಕಂಪ್ಲೀಟ್ಲಿ ಫೀಸ್ ಏನಿಲ್ಲ ಸರ್, ಕಂಪ್ಲೀಟ್ಲಿ 0 ಫೀಸ್ ಇದೆ. ನಮ್ಮ PWD ಅವರು ಬರಲ್ಲ ಸರ್, ಅವ್ರಿಗೆ ಕಷ್ಟ ಆಗುತ್ತೆ ಓಡಾಡ್ಲಿಕ್ಕೆ ಅಂದ್ರೆ ಅವ್ರ ಪೇರೆಂಟ್ಸ್ ಇಂಟ್ರೆಸ್ಟ್ ಇದೆ ಅಂದ್ರೆ ಅವ್ರ ಪೇರೆಂಟ್ಸ್ನು ಈ ಕೋರ್ಸ್ ಮಾಡ್ಬೋದು. ಇಲ್ಲ ಸರ್ ಅವ್ರ ಪೇರೆಂಟ್ಸ್ಗೂ ಸಾಧ್ಯ ಆಗಿಲ್ಲ, ಅವ್ರು ಆಲ್ಮೋಸ್ಟ್ ಏಜ್ ಕ್ರಾಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ಅವ್ರ ಬ್ರದರ್ ಸಿಸ್ಟರ್ ಇರ್ತಾರೆ. ಆ ಬ್ರದರ್ ಸಿಸ್ಟರ್ ಆಧಾರ್ ಕಾರ್ಡ್ ಒಂದು UID ಕಾರ್ಡ್ ಸಬ್ಮಿಟ್ ಮಾಡುತ್ತೆ, ಅವ್ರಿಗೆ ಎಜುಕೇಶನ್ ಫ್ರೀ ಇರುತ್ತೆ ಸರ್. ಏಜ್ ಲಿಮಿಟ್ ಅಂಗವಿಕಲರಿಗೆ ಸರ್ ಫ್ರೀ, ಅವ್ರ ಮನೆಯವ್ರಿಗೆ ಫ್ರೀ, ಫಾದರ್ ಅಂಡ್ ಮದರ್. ಅಂಡ್ ಅವ್ರ ಬ್ರದರ್ ಸಿಸ್ಟರ್ ಇದೆ ಅಂದ್ರೆ ಫ್ರೀ ಸರ್. ಮನೆಯವ್ರಿಗೆ ಬರಲ್ಲ ಸರ್, ಪೇರೆಂಟ್ಸ್. ಸಾಮಾನ್ಯ ವಿದ್ಯಾರ್ಥಿಗಳು 20,000 ಫೀಸ್ ಇರುತ್ತೆ ಸರ್. 20,000 ಫಸ್ಟ್ ಇಯರ್ 20,000, ಸೆಕೆಂಡ್ ಇಯರ್ 19,000 19,000 ಸರ್. 19,000 21,600 ಸರ್ ಫಸ್ಟ್ ಇಯರ್. 21,600 ಎಕ್ಸಾಕ್ಟ್ಲಿ. 40,000 ಆಗುತ್ತೆ 40 to 40 600. ಸೆಕೆಂಡ್ ಇಯರ್ 19,000. ಇನ್ನೇನು ಫೀಸ್ ಇಲ್ಲ, ಏನು ಫೀಸ್ ಅಷ್ಟೇ ಸರ್. ಇಲ್ಲ ಎಕ್ಸಾಮ್ ಫೀ ಬರುತ್ತೆ. ಎಕ್ಸಾಮ್ಸ್ ಏಜ್ ಲಿಮಿಟ್ ಏನಿಲ್ಲ ಸರ್, ಎಲ್ಲರೂ ಜಾಯ್ನ್ ಆಗ್ಬೋದು. ಇನ್ ಕೇಸ್ ಡಿಗ್ರಿ ಮುಗಿಸಿದ ಮೇಲೇನು ಅವ್ರಿಗೆ ಜಾಯ್ನ್ ಆಗ್ಬೋದು ಅಂದ್ರೆ ಆಗ್ಬೋದು ಸರ್. ಬಟ್ ಬೇಸಿಕ್ ಏನಿರಬೇಕು, PUC ಇರಬೇಕು. PUC ನಲ್ಲಿ 50% ಮಾರ್ಕ್ಸ್ ಬೇಸಿಕ್ ಇರಬೇಕು. ಮಾಡ್ಬೋದು, ತೊಂದರೆ ಏನಿಲ್ಲ ಸರ್. ಏಜ್ ಲಿಮಿಟ್ ಏನಿಲ್ಲ ಸರ್. ಆಫ್ಲೈನ್ ಸರ್. ರೆಗ್ಯುಲರ್ಲಿ ಕಾಲೇಜ್ಗೆ ಬರಬೇಕು. 75 to 80% ಕಂಪಲ್ಸರಿ. ರಿಜಿಸ್ಟ್ರೇಷನ್ ಆಫ್ಲೈನ್ ಇಲ್ಲ ಸರ್, ಓನ್ಲಿ ಆನ್ಲೈನ್ ಇದೆ ಸರ್. ಆನ್ಲೈನ್ ನಲ್ಲಿ ಅಪ್ಲೈ. ಇನ್ ಕೇಸ್ ಸೆಂಟರ್ ಕಳಿಸಿರಿ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂದ್ರೆ ನಾವು ಅಲ್ಲೇ ಅಪ್ಲೈ ಮಾಡ್ತೀವಿ. ಹೆಲ್ಪ್ ಮಾಡ್ತೀವಿ. KK044 ಸರ್. KK044 ಅದು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಕೋರ್ಸ್ ಕೋಡ್ ಸರ್. ಅದು ಇನ್ಸ್ಟಿಟ್ಯೂಟ್ ಕೋಡ್, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಎಸ್ ಸರ್. ಈಗ ಲಾಸ್ಟ್ ವೀಕೆ ಎಲ್ಲ ಲಾಸ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಮುಗಿಸಿದೆ ಸರ್. ಅವ್ರಿಗೆ ಕ್ಯಾಂಪಸ್ ಇಂಟರ್ವ್ಯೂಸ್ ಇದೆ ನಮ್ಮ ಹತ್ರ. ನೆಕ್ಸ್ಟ್ 7ನೇ ತಾರೀಕು ಕ್ಯಾಂಪಸ್ ಇಂಟರ್ವ್ಯೂಸ್ ಇದೆ. ಸಮರ್ಥನಂ ಟ್ರಸ್ಟ್ ಇದೆ. ಓಕೆ, ಆಲ್ಮೋಸ್ಟ್ ಒಂದು 10 to 12 ಆರ್ಗನೈಸೇಷನ್ಸ್ ಇದೆ, ಸ್ಪೆಷಲ್ ಸ್ಕೂಲ್ಸ್ ಎಲ್ಲರೂ. ಅವರೆಲ್ಲರೂ ನಮ್ಮ ಆಫೀಸ್ಗೆ ಬರ್ತಾ ಇದ್ದಾರೆ. ಅವ್ರು ಕ್ಯಾಂಪಸ್ ಇಂಟರ್ವ್ಯೂಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಅವ್ರು ಸರ್ ಎಲ್ಲರೂ ಆಲ್ಮೋಸ್ಟ್ ಜಾಬ್ ನಲ್ಲಿ ಇದ್ದಾರೆ ಸರ್. ಯಾರು 100% ಪ್ಲೇಸ್ಮೆಂಟ್ ಇದೆ. ಇಂಟೇಕ್ 35 ಸರ್. IDD ಕೋರ್ಸ್ 35, HI ಕೋರ್ಸ್ ಈಚ್ ಕೋರ್ಸ್ 35. ಇಂಟೇಕ್ ಕೆಪಾಸಿಟಿ 35. ಡಿಸ್ಲಿ 30. ಇದು ಆಲ್ಮೋಸ್ಟ್ 6th ಬ್ಯಾಚ್. ಇದು ಡಿಸ್ಲಿ ಕೋರ್ಸ್ ಇದೆ ಸರ್, ಡಿಪ್ಲೊಮಾ ಇನ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್. ಇದು ಸೆಕೆಂಡ್ ಕೋರ್ಸ್ ಸರ್. ಇದು ಇಂಡಿಯಾನಲ್ಲಿ ಈ ಕೋರ್ಸ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಕ್ಚುಲಿ. ಸೊ ಮುಂಚೆ ಇರಲಿಲ್ಲ, ಈಗ ರೀಸೆಂಟ್ಲಿ ನಮ್ಮ ಸೆಂಟರ್. ಎಸ್ ಸರ್, ಬರ್ತಾ ಇದ್ದಾರೆ. ಸ್ವಲ್ಪ ಕಮ್ಮಿ ಇದೆ ಸರ್. ಎಸ್ಪೆಷಲಿ ಡಿಸ್ಲಿ ಕೋರ್ಸ್ ಅಂತ ಇದೆ, ಅದು ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಡಿಯಾನಲ್ಲಿ. ಆ ಕೋರ್ಸ್ ಸ್ವಲ್ಪ ಕಮ್ಮಿ ಅಡ್ಮಿಷನ್ಸ್ ಇದೆ. ಅಂಡ್ ಇನ್ನೊಂದು ಹಿಯರಿಂಗ್ ಇಂಪೇರ್ಮೆಂಟ್ ಕೋರ್ಸ್ ಸ್ವಲ್ಪ ಕಮ್ಮಿ. ಸಾಮಾನ್ಯ ಇಬ್ಬರು ಬರ್ತಾರೆ. ಬಟ್ ನಮಗೆ ಬೇಕಾಗಿದ್ದು ಸಾಮಾನ್ಯ ವಿದ್ಯಾರ್ಥಿಗಳು ಡಿಸ್ಲಿ ಕೋರ್ಸ್ಗೆ ಎಸ್ಪೆಷಲಿ. ಐಡಿ ಕೋರ್ಸ್ ನಲ್ಲಿ ಕಂಪ್ಲೀಟ್ 100% ಸೀಟ್ಸ್ ಫುಲ್ ಇದೆ ಸರ್. HI ಅಂಡ್ ಡಿಸ್ಲಿ ನಲ್ಲಿ 50% ಸೀಟ್ಸ್ ಇದೆ. ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ಸರ್ ಇದು ಡಿಗ್ರಿ ಮುಗಿಸಿದ ಮೇಲೆ ಜಾಬ್ಗೋಸ್ಕರ ಜಾಸ್ತಿ ಕಷ್ಟ ಆಗ್ತಾ ಇದೆ. ಈ ಕೋರ್ಸ್ ಮಾಡಿದ ಮೇಲೆ ಏನಂದ್ರೆ NSP ಸ್ಕಾಲರ್ಶಿಪ್ ಇರುತ್ತೆ ಸರ್. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಇದೆ. ಆ ಪೋರ್ಟಲ್ ನಲ್ಲಿ ನಾವು ಅವ್ರ ಅರ್ಜಿ ಹಾಕ್ತೀವಿ. ಆ ಅರ್ಜಿ ಹಾಕಿ ಅವ್ರ ಎಲಿಜಿಬಿಲಿಟಿ ಇದೆ ಅಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ನು ಬರುತ್ತೆ ಸರ್. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ.
ಆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅವಕಾಶ ಇದೆ ಸರ್. ಅದು ಕೋರ್ಸ್ ಫೀ ಏನಿರುತ್ತೆ ಅದು ಸ್ಟೂಡಿ ಇಂಟ್ರೆಸ್ಟ್ ಆಗುತ್ತೆ. ಕೋರ್ಸ್ ಟ್ಯೂಷನ್ ಫೀಸ್ ಏನಿರುತ್ತೆ ರಿಮರ್ಸ್ ಆಗುತ್ತೆ. NSP ಸರ್, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ವಸತಿ ಅಂದ್ರೆ ಸರ್ ನಮ್ಮ ಗೌರ್ಮೆಂಟ್ DC ಅಂದ್ರೆ ರೆಕಮೆಂಡ್ ಕೊಡ್ತಾರೆ ಅವರು. ಸ್ಟೇಟ್ ಗೌರ್ಮೆಂಟ್ ಹಾಸ್ಟೆಲ್ ಎಲ್ಲಿದೆ ಅಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಅವರು ಆಲ್ರೆಡಿ ಕೊಡ್ತಾ ಇದ್ದಾರೆ ಸರ್. ಲಾಸ್ಟ್ ಬ್ಯಾಚಸ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಹಾಸ್ಟೆಲ್ಸ್ ನಲ್ಲಿ ವಸತಿ ಕೊಡ್ತಾ ಇದ್ದಾರೆ. SC, ST, OBC ಹಾಸ್ಟೆಲ್ ನಮ್ಮ ಹತ್ರ ಈಗ ಇಲ್ಲ ಸರ್, ಅದು ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಅವರು ನಾವೇ ಕೊಡ್ತೀವಿ ಸರ್, ಹಾಸ್ಟೆಲ್ ಫೆಸಿಲಿಟಿ ಕೊಡ್ತೀವಿ. ಸರ್ ಅದು ಒಂದು ಬಸ್ CSR ನಲ್ಲಿ ಸ್ಯಾಂಕ್ಷನ್ ಆಗಿದೆ ಸರ್. ಹೋಪ್ಫುಲಿ 2 months ನಲ್ಲಿ ಒಂದು ದೊಡ್ಡ ಬಸ್ ನಮ್ಗೆ 40 ಸೀಟರ್ ಬಸ್ ಬರುತ್ತೆ. ನಮ್ಮ ಹತ್ರ 17 ಸೀಟರ್ ಆಲ್ರೆಡಿ ಇದೆ. ಸ್ಟೇಟ್ ಗೌರ್ಮೆಂಟ್ ನಮ್ಮ MP ಮೇಡಮ್ ರೆಕಮೆಂಡ್ ಮಾಡಿ ಡೈಲಿ 3 times ಬರ್ತಾ ಇದೆ ಸರ್. ಮಾರ್ನಿಂಗ್ 1 trip, ಆಫ್ಟರ್ನೂನ್, ಸಾಯಂಕಾಲ 3 trips ಬರ್ತಾರೆ. ಡೈರೆಕ್ಟ್ ನಮ್ಮ ಮೇನ್ ಎಂಟ್ರೆನ್ಸ್ ಗೇಟ್ ಹತ್ರನೇ ಮೇಡಮ್ ಜಾಸ್ತಿ ಟ್ರಿಪ್ ಬೇಕಾಗ್ತಾ ಇದೆ ಸರ್. ಯಾಕಂದ್ರೆ ಪೇಷಂಟ್ ಲೋಡ್ ಜಾಸ್ತಿ ಆಗಿದೆ. ಪೇಷಂಟ್ ಯಾಕಂದ್ರೆ 2 ದಿನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಡಿವೈಸ್ ಎಲ್ಲ. ಕಿವಿ ಮಿಷನ್ ಆಗ್ಬೋದು, ಟ್ರೈಸೈಕಲ್ ಆಗ್ಬೋದು, ವೀಲ್ ಚೇರ್ ಆಗ್ಬೋದು, ಸ್ಟಿಕ್ ಆಗ್ಬೋದು, ಆಮೇಲೆ ಮೋಟರೈಸ್ ಟ್ರೈಸೈಕಲ್ ಬಂದಿದೆ, ಆಮೇಲೆ ಜಾಯ್ಸ್ಟಿಕ್ ವೀಲ್ ಚೇರ್ ಬಂದಿದೆ, ಹೊಸ ಮಿಷನ್ ಬಂದಿದೆ ಸರ್. ಅದು ಆಲ್ಮೋಸ್ಟ್ 1 ಲಕ್ಷ. ಅದು ಈಗ ವಾರಕ್ಕೆ 2 ದಿನ ಮಂಗಳವಾರ ಶುಕ್ರವಾರ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಆಲ್ಮೋಸ್ಟ್ ಪೇಷಂಟ್ ಲೋಡ್ ಇನ್ಕ್ರೀಸ್ ಆಗಿದೆ, ಚೆನ್ನಾಗಿದೆ. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ನಾವು ಟ್ರೈ ಮಾಡಿ ಇನ್ನೊಂದು CSR ಅಂತ ಬಸ್ 40 ಸೀಟರ್ ಬಸ್ನು ಬರ್ತಾ ಇದೆ. ಒಂದು ವ್ಯಾನು 40 ಸೀಟರ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಬಸ್ನು ಆಗುತ್ತೆ ಸರ್. ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ ಸರ್ ಕಾಲೇಜ್. 9 to 5:30. 5:30 ಅಂದ್ರೆ ಔಟ್ ಸ್ಟೇಷನ್ ಯಾರಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 5 o'clock ಮುಗಿಸ್ತೀವಿ. 9 to 5.